ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ಇವರ ವಿರುದ್ಧ ಸಾಕಷ್ಟು ಕೇಸ್ ದಾಖಲಾಗಿದೆ. ಅದರ ಜೊತೆಯಲ್ಲಿ ಈಗ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿರುವಂಥ ಪ್ರಕರಣ ಕೂಡ ದಾಖಲಾಗಿರೋದು. ಮಹೇಶ್ ಶೆಟ್ಟಿ ತಿಮರೋಡಿ ಯಾವಾಗ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ತಿಮರೋಡಿ ಮನೆಗೆ ಈಗ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ವು. ಈ ಶಸ್ತ್ರಾಸ್ತ್ರ ಪತ್ತೆಯಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ತಿಮರೋಡಿ ಮನೆಗೆ ಈಗ ನೋಟಿಸ್ ಅಂಟಿಸಿದ್ದಾರೆ ಪೊಲೀಸರು. ತಿಮರೋಡಿ ಹಾಗಾದ್ರೆ ಮನೆಯಲ್ಲಿಲ್ವಾ? ತಿಮರೋಡಿ ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. ತಿಮರೋಡಿ ಮನೆಯಲ್ಲಿ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ನೋಟಿಸ್ ಅನ್ನ ಅವರ ಮನೆ ಹೊರಗಡೆ ಅಂಟಿಸಿದ್ದಾರೆ. ಸೆಪ್ಟೆಂಬರ್ 21ಕ್ಕೆ 2 ದಿನಗಳ ಬಳಿಕ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತಿಮರೋಡಿ ಮನೆಯಲ್ಲಿ 1 ಬಂದೂಕು 2 ತಲ್ವಾರ್ ಪತ್ತೆಯಾಗಿತ್ತು. 25 ಇಂಚು ಉದ್ದದ ತಲ್ವಾರ್ ಪತ್ತೆಯಾಗಿರೋದು. 2 ತಲ್ವಾರ್ಗಳು ಪತ್ತೆಯಾಗಿತ್ತು. ಈ SIT ಶೋಧ ಕಾರ್ಯವನ್ನು ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ತಿಮರೋಡಿ ಮನೆಯಲ್ಲಿ ತಲ್ವಾರ್ ಹಾಗೂ ಬಂದೂಕು 2 ಪತ್ತೆಯಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಯಿತು. ಆ ನಂತರದಲ್ಲಿ SIT ಈಗ ಕ್ರಮ ಕೈಗೊಳ್ಳುತ್ತಾ ಇದೆ, ವಿಚಾರಣೆಗೆ ಕರೀತಾ ಇದೆ. ಡೈರೆಕ್ಟ್ ಆಗಿ ಅರೆಸ್ಟ್ ಆಗ್ತಾರೇನೋ ಅನ್ನುವಂಥ ನಿಟ್ಟಿನಲ್ಲಿ ಇತ್ತು. ಆದರೆ ಈಗ 2 ದಿನಗಳ ಗಡುವನ್ನು ಕೊಡಲಾಗಿದೆ. ನಾಳೆ ನಾಡಿದ್ದು, ಇವತ್ತು ನಾಳೆ ಆಕ್ಚುಲಿ ಗಡುವು, ಅವರಿಲ್ಲ ಮನೆಯಲ್ಲಿ ಅನ್ನುವಂಥ ಮಾಹಿತಿ. ಯಾವಾಗಲೂ ಮನೆಯಲ್ಲೇ ಇರ್ತೀನಿ, ಯಾವುದೇ ಸಂದರ್ಭದಲ್ಲೂ SIT ವಿಚಾರಣೆಯನ್ನು ಎದುರಿಸೋದಕ್ಕೆ ಸಿದ್ಧ ಅನ್ನುವಂಥದ್ದನ್ನು ಖುದ್ದು ತಿಮರೋಡಿ ಹೇಳಿದ್ರು ಈ ಹಿಂದೆ. ಆದರೆ ಈಗ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಅವ್ರ ಮನೆ ಹೊರಗಡೆ ಒಂದು ನೋಟಿಸ್ ಅನ್ನು ಅಂಟಿಸಿದ್ದಾರೆ ಪೊಲೀಸರು. 21ಕ್ಕೆ ಎಲ್ಲೇ ಇದ್ರೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಿ ಈ ಬಂದೂಕಿನ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಲೈಸೆನ್ಸ್ ಆಗಿದ್ರೆ ಯಾವ ಕಾರಣಕ್ಕೆ ತಗೊಂಡಿರೋದು, ಅದರ ಜೊತೆಲಿ ಒಂದಿಷ್ಟೊಂದು ದಾಖಲಾತಿಗಳು, ಮಾಹಿತಿಗಳು. ಆರ್ಮ್ಸ್ ಆಕ್ಟ್ ಪ್ರಕಾರ ಈಗ ಕೇಸ್ ದಾಖಲಾಗಿದೆ. ಜೈಲಿಗೆ ಹೋಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ ಪಕ್ಷ 5 ವರ್ಷ ಜೈಲು ಶಿಕ್ಷೆ ಅನ್ನುವಂಥದ್ದನ್ನು ಕೂಡ ಈ ಆರ್ಮ್ಸ್ ಆಕ್ಟ್ ಪ್ರಕಾರ ಹೇಳಲಾಗುತ್ತೆ. ಈ ಸೆಕ್ಷನ್ ಇದೆಯಲ್ಲ, ಎಲ್ಲ ದಾಖಲಾಗಿರುವಂತಹ ಸೆಕ್ಷನ್ ಎಲ್ಲವೂ ಕೂಡ ಜಾಮೀನು ರಹಿತ ಸೆಕ್ಷನ್ಗಳು. ನೋಟಿಸ್ ಅನ್ನ ನೀಡದೇನೂ ಕೂಡ ಬಂಧಿಸುವಂತ ಕ್ರಮಗಳನ್ನು ಮಾಡುವಂತ ಅಧಿಕಾರ ಪೊಲೀಸರಿಗಿದೆ. ಆದರೆ ಸದ್ಯಕ್ಕೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಸೆಪ್ಟೆಂಬರ್ 21ಕ್ಕೆ ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ತಿಮರೋಡಿ ಮನೆಯ ಹೊರಗಡೆ ಅಂಟಿಸಿದ್ದಾರೆ. ಅವ್ರ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ವಾರಂಟ್ ಇಲ್ಲದೆ ಇರುವಂತ ಪ್ರಕರಣ ಇಮಿಡಿಯೇಟ್ಲಿ ಬಂಧನ ಕೂಡ ಮಾಡಬಹುದು. ಈಗ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ತಿಮರೋಡಿ ಹಾಗಾದ್ರೆ ಮನೆಯಲ್ಲಿ ಇಲ್ವಾ ಅನ್ನುವಂತ ಪ್ರಶ್ನೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಗ್ತಾರಾ, ಆಗೋದಾದ್ರೆ ಯಾವಾಗ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಅಶ್ವಿನಿ ದೇವಡಿಗೆ ಏನೋ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅದು ಅವರ ಮನೆಯಲ್ಲಿ ಸಿಕ್ಕಂಥ ಗನ್ ಏನಿದೆ ಅದರ ಕುರಿತಾಗಿ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಪೊಲೀಸರಿಗೆ ನೀಡಬೇಕಾಗುತ್ತೆ. ಒಂದು ವೇಳೆ ಅದಕ್ಕೆ ಸಂಬಂಧಿಸಿದಂಥ ಲೈಸೆನ್ಸ್ ಸೇರಿದಂತೆ ಒಂದಷ್ಟು ದಾಖಲೆಗಳನ್ನು ನೀಡದೆ ಹೋದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅವರನ್ನು ಬಂಧಿಸುವ ಸಾಧ್ಯತೆ ಕೂಡ ಬಹಳಷ್ಟು ದಟ್ಟ ಆಗಿದೆ. ಅಂದರೆ SIT ಈಗಾಗಲೇ ಚಿನ್ನಯ್ಯನಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆಗಳನ್ನು ಮಾಡ್ತಾ ಇದೆ. SIT ವಿಚಾರಣೆಯಲ್ಲಿ ಏನು ಚಿನ್ನಯ್ಯ ಆತನ ಮೊಬೈಲ್ ಸೇರಿದಂತೆ ಒಂದಷ್ಟು ವಸ್ತುಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇದೆ ಅಂತ ಹೇಳಿದ್ದ. ಆ ಬಳಿಕ SIT ತಂಡ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಹೋಗಿ ತಲಾಶ್ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ತಲವಾರು ಸೇರಿದಂತೆ ಒಂದಷ್ಟು ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಅದನ್ನು ವಶಪಡಿಸಿದ್ರು. ಬಹಳ ಮುಖ್ಯವಾಗಿ ಮಹೇಶ್ ಶೆಟ್ಟಿ
ತಿಮರೋಡಿ ಅವರ ಮನೆಯಲ್ಲಿ ಬಂದೂಕು ಕೂಡ ಪತ್ತೆಯಾಗಿತ್ತು. ಅದನ್ನು ಕೂಡ SIT ವಶಕ್ಕೆ ತೆಗೆದುಕೊಂಡಿತ್ತು. ಇದು ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಅಂದರೆ ಈ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ಅವರು ಯಾಕೆ ಇಟ್ಕೊಂಡಿದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇದರ ವಿರುದ್ಧ ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಸೆಪ್ಟೆಂಬರ್ 16ರಂದು ಏನು SIT ಅಧಿಕಾರಿಯಾದಂಥ ಸೈಮನ್ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಅಂದರೆ ಸೈಮನ್ ಅವರು ಈ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಸರ್ಚಿಂಗ್ ಟೈಮಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಸಿಕ್ಕಿದೆ ಅಂತ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬಂದು ಕೂಡ ದೂರನ್ನು ಕೂಡ ನೀಡಿದ್ರು. ಆ ಬಳಿಕ ಬೆಳ್ತಂಗಡಿ ಪೊಲೀಸರು ಆ ಪ್ರಕರಣವನ್ನು ಕೂಡ ದಾಖಲಿಸಿರುವಂಥದ್ದು. ಪ್ರಮುಖವಾಗಿ ಆರ್ಮ್ಸ್ ಆ್ಯಕ್ಟ್ ಅಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಬಹಳಷ್ಟು ಗಂಭೀರವಾದಂಥ ಒಂದು ಪ್ರಕರಣ ಆಗಿ ಇದು ಕನ್ವರ್ಟ್ ಆಗಿದೆ. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಂಧನ ಆಗ್ತಾರೆ ಅನ್ನುವಂಥ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ಒಂದು ಆ್ಯಕ್ಟ್ ಹಾಕಿದ ಕಾರಣಕ್ಕಾಗಿ ಅವರನ್ನು ನೋಟಿಸು ನೀಡದೆ ಬಂಧಿಸುವಂಥ ಸಾಧ್ಯತೆಗಳು ಕೂಡ ಇತ್ತು. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಂಧನ ಆಗ್ತಾರೆ ಅನ್ನುವಂಥ ಬಹಳಷ್ಟು ಸುದ್ದಿ ಆಗಿತ್ತು. ಸದ್ಯ ಬೆಳ್ತಂಗಡಿ ಪೊಲೀಸರು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ನೋಟಿಸನ್ನು ಕೂಡ ನೀಡಲಿಕ್ಕೆ ಹೋಗಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಿಮರೋಡಿಯ ಅವರ ನಿವಾಸ ಏನಿದೆ ಅಲ್ಲಿ ಇರಲಿಲ್ಲ. ಹೀಗಾಗಿ ಅವರ ಮನೆಯಲ್ಲಿ ಮನೆಯ ಗೋಡೆಗೆ ಆ ಒಂದು ನೋಟಿಸನ್ನು ಕೂಡ ಅಂಟಿಸಿರುವಂಥದ್ದು. ಅಂದರೆ ಸೆಪ್ಟೆಂಬರ್ 21ರಂದು ನೀವು ಬೆಳ್ತಂಗಡಿ ಠಾಣೆಗೆ ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಒಂದು ನೋಟಿಸನ್ನು ಅವರ ಮನೆಯ ಗೋಡೆಗೆ ಅಂಟಿಸಿ ಈಗಾಗಲೇ ಪೊಲೀಸರು ಬಂದಿರುವಂಥದ್ದು. 21ರಂದು ಅವರು ಬಂದು ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳನ್ನು ನೀಡಬೇಕು. ಅಂದರೆ ಆ ಒಂದು ಬಂದೂಕು ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳನ್ನು ಅವರು ನೀಡಬೇಕಾಗುತ್ತೆ. ಇಲ್ಲದೆ ಹೋದರೆ ಅವರ ವಿರುದ್ಧ ಬಹಳಷ್ಟು ಕಠಿಣ ಕ್ರಮ ಕೂಡ ಆಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಅವರ ಮನೆಯಲ್ಲಿ ಸಿಕ್ಕಿದಂಥ ಬಂದೂಕು ಏನಿದೆ ಅದು ಲೈಸೆನ್ಸನ್ನು ಹೊಂದಿ ಇಡಬೇಕಾದಂತಹ ಬಂದೂಕಾಗಿದೆ. ಅಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಾದಂಥ ಗನ್ಗಳಿರುತ್ತೆ. ಕೆಲವೊಂದಿಷ್ಟನ್ನು ಹವ್ಯಾಸಕ್ಕಾಗಿ, ಕ್ರೀಡೆಗಾಗಿ ಮತ್ತು ಸಿನಿಮಾ ಶೂಟಿಂಗಾಗಿ ಒಂದಷ್ಟು ಗನ್ಗಳನ್ನು ಮನೆಗಳಲ್ಲಿ ಇಟ್ಕೊಳ್ತಾರೆ. ಆದರೆ ಅದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಸಿಕ್ಕಿದಂಥ ಗನ್ ಏನಿದೆ ಅದು ಲೈಸೆನ್ಸ್ ಇದ್ದುಕೊಂಡು ಮನೆಯಲ್ಲಿ ಇಟ್ಕೊಳ್ಬೇಕಾದಂಥ ಗನ್ ಆಗಿದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ಲೈಸೆನ್ಸನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪೊಲೀಸ್ ಠಾಣೆಗೆ ನೀಡಬೇಕಾಗುತ್ತೆ. ಅದನ್ನು ಪೊಲೀಸರು ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಅಂದರೆ ಅವರು ಏನಾದರೂ ಲೈಸೆನ್ಸ್ ನೀಡಿದರೆ ಅದನ್ನು ಆ ಬಳಿಕದಲ್ಲಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ಆ ಒಂದು ಲೈಸೆನ್ಸ್ ಏನಿದೆ ಅದು ಅಧಿಕೃತ ಲೈಸೆನ್ಸ್ ಆಗಿದೆಯಾ ಅಥವಾ ಆ ಒಂದು ಲೈಸೆನ್ಸ್ನ ವಾಯಿದೆ ಮುಗಿದಿದೆಯಾ, ಈ ರೀತಿಯಾದಂಥ ಒಂದಷ್ಟು ಪರಿಶೀಲನೆಯನ್ನು ಕೂಡ ಪೊಲೀಸರು ಮಾಡ್ತಾರೆ. ಒಂದು ವೇಳೆ ಆ ಒಂದು ಲೈಸೆನ್ಸ್ ಅಧಿಕೃತ ಆಗಿಲ್ಲದ್ರೆ, ಒಂದು ವೇಳೆ ಅದು ಪರವಾನಿಗೆ ಅವರು ಆ ಒಂದು ಲೈಸೆನ್ಸ್ ಹೊಂದಿಲ್ಲದೆ ಇದ್ದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಮುಂದೆ ಬಂಧಿಸುವಂಥ ಸಾಧ್ಯತೆ ಕೂಡ ಇದೆ. ಸದ್ಯ ಬೆಳ್ತಂಗಡಿ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ಮನೆಗೆ ಹೋಗಿ ಮನೆಯ ಗೋಡೆಗೆ ನೋಟಿಸನ್ನು ಕೂಡ ಅಂಟಿಸಿರುವಂಥದ್ದು. 21 ತಾರೀಕಿನಂದು ನೀವು ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕಂತ 21 ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗ್ತಾರಾ, ಜೊತೆಗೆ ಅವರು ಅದಕ್ಕೆ ಸಂಬಂಧಿಸಿದಂಥ ಲೈಸೆನ್ಸನ್ನು ತಂದು ಕೊಡ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.